ಹೈಕಮಾಂಡ್ ನಿಷ್ಠ ಬಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಗದ್ದುಗೆ ಒಲಿದಿದೆ. ಬಯಸದೇ ಇದ್ದರೂ ಬಿಕೆ ಹರಿಪ್ರಸಾದ್ಗೆ ಹೈಕಮಾಂಡ್ ಮಣೆ ಹಾಕಿರೋದು. ಕೆಪಿಸಿಸಿ ಗದ್ದುಗೆಗಾಗಿ ಪಟ್ಟು ಹಿಡಿದಿದ್ರು ಸಾಹುಕಾರ್, ಅವರಿಗೆ ಶಾಕ್ ಆಗಿದೆ. ಒಬ್ಬರಿಗೆ ಒಂದೇ ಹುದ್ದೆ ನಿಯಮ ಪಾಲಿಸಿದೆ ಈಗ ಹೈಕಮಾಂಡ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತೆಗೆದುಕೊಂಡು ಮತ್ತೊಂದು ಪ್ರಬಲ ಖಾತೆ ಕೇಳಿದ್ರೆ ಅದಾಗಲ್ಲ. ಒಬ್ಬರಿಗೆ ಒಂದೇ ಹುದ್ದೆ, ನೀವು ಸಚಿವರಾದ್ರೂ ಆಗಿ ಇಲ್ಲ ಕೆಪಿಸಿಸಿ ಅಧ್ಯಕ್ಷರಾದ್ರೂ ಆಗಿ, ಆಯ್ಕೆ ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳಿತ್ತಂತೆ. ಅದಕ್ಕೆ ಅಳೆದು ತೂಗಿ ಇಲ್ಲ ಕೆಪಿಸಿಸಿ ಅಧ್ಯಕ್ಷರ ಗಾದಿಗಿಂತ ಸಚಿವನಾಗದೆ ಒಳ್ಳೆಯದು ಅಂತ ಹೇಳಿ ಸಚಿವಗಿರಿ ತೆಗೆದುಕೊಂಡಿದ್ದಾರೆ ಸಾಹುಕಾರ್. ಸೊ ಆ ನಿಟ್ಟಿನಲ್ಲಿ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅವರು ಆಯ್ಕೆ ಆಗಿದ್ದಾರೆ. ಸೊ ಈ ಮುಖೇನ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ನಿಯಮವನ್ನ ಪಾಲಿಸಿದ್ದಾರೆ ಹೈಕಮಾಂಡ್ನವರು. ಕೆಪಿಸಿಸಿ ಜೊತೆಗೆ ಮಂತ್ರಿಗಿರಿಗೆ ಲಾಬಿ ನಡೆಸಿದ್ರು ಸತೀಶ್ ಅವರು. ಸೊ ಅವರಿಗೆ ತೀವ್ರ ನಿರಾಸೆ ಆಗಿದೆ. ಬೆಳಗಾವಿ ಉಸ್ತುವಾರಿ ಬಿಡಲು ಒಪ್ಪದಿದ್ದಕ್ಕೆ ಕೆಪಿಸಿಸಿ ಗದ್ದುಗೆ ಒಲಿದಿಲ್ಲ. ಕೆಪಿಸಿಸಿ ಪಟ್ಟದ ಜೊತೆಗೆ ಸಚಿವ ಸ್ಥಾನವನ್ನ ಬಯಸಿದ್ರು ಖಂಡ್ರೆ ಅವರು, ಅವರಿಗೂ ನಿರಾಸೆ ಆಗಿದೆ. ಮಂತ್ರಿ ಸ್ಥಾನ ಬಯಸಿದ್ದ ಹರಿಪ್ರಸಾದ್ಗೆ ಕೆಪಿಸಿಸಿ ಪ್ಲಸ್ ಎಂಎಲ್ಸಿ ಮುಂದುವರಿಯುತ್ತೆ. ಒಕ್ಕಲಿಗ ಸಿಎಂ ಒಬಿಸಿ ಅಧ್ಯಕ್ಷ ಸೂತ್ರ ಹೆಣೆದಿದ್ದಾರೆ ಹೈಕಮಾಂಡ್ ನಾಯಕರು. ಕೆಪಿಸಿಸಿ ಪಟ್ಟಕ್ಕೇರ್ತಾ ಇದ್ದಂತೆ ಬಿಕೆ ಹರಿಪ್ರಸಾದ್ ಅವರು ಫುಲ್ ಚಾರ್ಜ್. ಸಚಿವಾಕಾಂಕ್ಷಿಗಳಿಗೆ ಅಧಿಕಾರಕ್ಕೆ ಪಟ್ಟು ಹಿಡಿದವರಿಗೆ ಖಡಕ್ ಆಗಿ ಮಾತನಾಡಿದ್ದಾರೆ. ಕುರ್ಚಿ ಸ್ಥಾನಮಾನ ಬೇಕು ಅನ್ನೋರು ಡಿಕೆ ಶಿವಕುಮಾರ್ ಅವ್ರ ಜೊತೆ ಹೋಗಿ, ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು ಅನ್ನೋರೆಲ್ಲ ನಮ್ಮ ಜೊತೆಗೆ ಬನ್ನಿ. ರಾಹುಲ್ ಗಾಂಧಿ ಮಾಡ್ತಾ ಇರುವ ಹೋರಾಟಗಳಿಗೆ ಶಕ್ತಿ ತುಂಬುವ ಕೆಲಸವನ್ನ ಮಾಡಿ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಕೈ ಬಲಪಡಿಸಿ. ಕೆಪಿಸಿಸಿ ಸಾರಥ್ಯ ವಹಿಸಿಕೊಂಡ ಬಳಿಕ ಬಿಕೆ ಹರಿಪ್ರಸಾದ್ ಖಡಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಹ ಕಳಕಳಿಯ ಪ್ರಾರ್ಥನೆ ಇದು. ಎಲ್ಲರೂ ಸಹ ಯಾರ್ಯಾರು ಸರ್ಕಾರದಲ್ಲಿ ಬೇರೆ ಬೇರೆ ಕೆಲಸ ಮಾಡಿದ್ದೀರಿ ನೀವೆಲ್ಲರೂ ಸಹ, ಯಾಕಂದರೆ ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಅವ್ರು ಮಾಡುವಾಗ ಅವ್ರಿಗೆ ನಾವು ಶಕ್ತಿ ತುಂಬಬೇಕಾದ್ರೆ ನಾವು ಸಹ ರಸ್ತೆಗಿಳಿದು ಹೋರಾಟ ಮಾಡಬೇಕು. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನು ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ನಾನು ನನ್ನ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯ ಈ ಒಂದು ಅವಕಾಶ, ಒಂದು ಪವಿತ್ರವಾದ ಪಕ್ಷ ಕಾಂಗ್ರೆಸ್ ಪಕ್ಷ. ಯಾಕಂದರೆ ಸಹಸ್ರಾರು ಜನ ಪ್ರಾಣಾರ್ಪಣೆ ಮಾಡಿ, ಲಕ್ಷಾಂತರ ಜನ ತ್ಯಾಗ ಮಾಡಿ ಈ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಪವಿತ್ರವಾದ ಸಂಘಟನೆಯನ್ನು ಆದಷ್ಟು ಪವಿತ್ರವಾಗಿ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಶತಪ್ರಯತ್ನವನ್ನು ಮಾಡ್ತೇನೆ. ಎಲ್ಲ ಕಾರ್ಯಕರ್ತರಿಗೂ ಸಹ ಭರವಸೆ ಕೊಡ್ತೇನೆ, ನಾನು ಅವ್ರ ಜೊತೆ ಇದ್ದೀನಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್ ನಾಯಕ್, ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಹಳಷ್ಟು ಜನ ಕಣ್ಣಿಟ್ಟಿದ್ರು, ಅವರಿಗೆಲ್ಲ ಶಾಕ್ ಆಗಿದೆ. ಇದೆಲ್ಲದ್ರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಏರ್ತಾ ಇದ್ದಂತೆ ಫುಲ್ ಚಾರ್ಜ್ ಆಗಿದ್ದಾರೆ. ಅಧಿಕಾರ ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಏನಿದ್ರ ಅರ್ಥ ಅಂತ? ರಾಮ್, ರಾಜ್ಯದ ಕಾಂಗ್ರೆಸ್ ಗದ್ದುಗೆ ಇರೋದಕ್ಕೆ ಸಾಕಷ್ಟು ನಾಯಕರು ಪೈಪೋಟಿಯನ್ನು ನಡೆಸಿದ್ರು. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಅತ್ಯಾಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್, ಈಶ್ವರ್ ಖಂಡ್ರೆ ಸೇರಿದಂತೆ ಹಲವಾರು ನಾಯಕರು ಕಸರತ್ತನ್ನ ಮಾಡಿದ್ರು. ಆದರೆ ಕಳೆದ 6 ವರ್ಷದಿಂದ ಸಾರಥ್ಯವನ್ನು ವಹಿಸಿಕೊಂಡಂತಹ ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಗದ್ದುಗೆಯೇರಿದ್ದಾರೆ. ಈಗ ಅವರು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಕೆ ಹರಿಪ್ರಸಾದ್ ಅವರನ್ನ ಈ ಒಂದು ಗದ್ದುಗೆಗೆ ಇರಿಸುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡಿದೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಖಡಕ್ ಮಾತುಗಳನ್ನ ಬಿಕೆ ಹರಿಪ್ರಸಾದ್ ಆಡಿದ್ದಾರೆ. ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಮತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಬೆಳೆದಿದೆ ಅನ್ನುವಂಥ ನಿಟ್ಟಿನಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಒಂದು, ಅಧಿಕಾರ ಬೇಕಾದವರು ಡಿ
ಕೆ ಶಿವಕುಮಾರ್ ಜೊತೆಗೆ ಹೋಗಿ ಪಕ್ಷ ಸಂಘಟನೆ ಮಾಡಬೇಕನ್ನೋರು ನನ್ನ ಜೊತೆಗೆ ಬನ್ನಿ ಅನ್ನುವಂಥ ಒಂದು ಸಂದೇಶವನ್ನು ಈಗ ಕೊಟ್ಟಿರುವಂಥದ್ದು. ಯಾಕಂದ್ರೆ ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ, ಅವರ ಒಂದು ಪ್ರಭಾವ ಬೆಳೆಸಿಕೊಂಡು ಪಕ್ಷದಲ್ಲೇ ಒಂದಿಷ್ಟು ಕಾರ್ಯಚಟುವಟಿಕೆಗಳನ್ನ ಮಾಡ್ತೀನಿ ಅನ್ನುವಂಥ ಕಾರ್ಯಕರ್ತರಿಗೆ, ಮುಖಂಡರಿಗೆ ಇದೊಂದು ಖಡಕ್ ಸಂದೇಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದಿಷ್ಟು ಪ್ರಭಾವವನ್ನು ಬಳಸಿಕೊಂಡು ಪಕ್ಷದಲ್ಲಿ ಸಾಕಷ್ಟು ಡಿ ಕೆ ಶಿವಕುಮಾರ್ ಅವರ ಅಧಿಕಾರವನ್ನು ವಹಿಸಿಕೊಂಡ ನಂತರ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ, ಅವರಿಂದಲೇ ಪಕ್ಷ ಬಂದಿದೆ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ರು. ಆದರೆ ಇದೀಗ ನೂತನ ಸಾರಥಿ, ನೂತನ ಸ್ಟ್ರಾಟಜಿ ಇರುತ್ತೆ. ಅದ್ರ ಜೊತೆಗೆ ಅಹಿಂದ ವರ್ಗವನ್ನ ಗುರಿಯಾಗಿಟ್ಟುಕೊಂಡು ಹೈಕಮಾಂಡ್ ಮನೆಯನ್ನು ಹಾಕಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರಿಗೆ ಈ ಒಂದು ಅವಕಾಶ ತಪ್ಪಿರೋದ್ರ ಹಿಂದೆ ಕೂಡ ಒಂದಿಷ್ಟು ಲೆಕ್ಕಾಚಾರ ಇದೆ. ಹೀಗಾಗಿ ಪಕ್ಷವನ್ನ ಮುನ್ನಡೆಸಬೇಕು ಮತ್ತೆ 2028ರ ಚುನಾವಣೆಗೆ ಪಕ್ಷವನ್ನ ಮತ್ತೆ ಗಟ್ಟಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಒಂದು ಕಡೆ ಒಕ್ಕಲಿಗ, ದಲಿತ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಲೆಕ್ಕಾಚಾರ ಇತ್ತು. ಹೀಗಾಗಿ ಡಿ ಕೆ ಹರಿಪ್ರಸಾದ್ ಅವರ ಮಾತುಗಳಿಂದಲೇ ಈಗ ಅರ್ಥ ಆಗ್ತಿರುವಂತದ್ದು ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇದ್ದೇವೆ, ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ನಾವು ಅನ್ನುವಂಥ ಮಾತುಗಳನ್ನ ಹೇಳಿ ಪಕ್ಷದಲ್ಲಿ ಒಂದು ಕಾರ್ಯಚಟುವಟಿಕೆಗಳಿಗೆ ತೊಂದರೆ ಕೊಡೋದಾಗಿರ್ಬೋದು, ಮತ್ತೆ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳನ್ನ ಕ್ರಿಯೇಟ್ ಮಾಡೋದು ಕೂಡ ಇರುತ್ತೆ. ಹೀಗಾಗಿ ಇದೆಲ್ಲವನ್ನೂ ಕೂಡ ಬ್ರೇಕ್ ಹಾಕೋದಕ್ಕೆ ಸ್ಪಷ್ಟವಾಗಿ ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ ಬಳಿಕ ಬಿ ಕೆ ಹರಿಪ್ರಸಾದ್ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವ ಮೂಲಕ ಒಂದಿಷ್ಟು ಅವರ ಬೆಂಬಲಿಗರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ನಿರ್ಧಾರಗಳನ್ನು ಮಾಡಿರುವಂಥದ್ದು. ಪಕ್ಷವನ್ನು ಬೆಳೆಸಿದ್ರೆ ನಾವು ನಮ್ಮಿಂದಲೇ ಪಕ್ಷ ಅನ್ನುವಂಥದ್ದು ಹೋಗಬೇಕು. ಪಕ್ಷದಿಂದ ಹೈಕಮಾಂಡ್ ನಾಯಕರು ಯಾವ ರೀತಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಮತ್ತೆ ಇದೊಂದು ದೊಡ್ಡ ಆಳದ ಮರ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಈ ಒಂದು ಸಂದೇಶ ಮತ್ತು ಇವತ್ತು ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಅವರ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿದ್ರು, DCM ಅವರನ್ನು ಭೇಟಿ ಮಾಡಿದ ಬಳಿಕ ಮತ್ತೆ ಸಚಿವರನ್ನು ಕೂಡ ಈಗ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಸಾರಥ್ಯ ಸಿಕ್ಕಿದೆ, ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ಮಾತುಗಳನ್ನ ಕೂಡ ಹೇಳ್ತಿರುವಂಥದ್ದು. ಹೀಗಾಗಿ ಖಡಕ್ ಆದ ಸಂದೇಶವನ್ನ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಿ ಕೆ ಹರಿಪ್ರಸಾದ್ ಕೊಟ್ಟಿರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು.